ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಅನ್ನುವಂಥದ್ದು ಒಂದು ಬೆಳೀತಾ ಇರುವಂತಹ ಕಮ್ಯುನಿಟಿ. ಇತ್ತೀಚೆಗಂತೂ ಕನ್ನಡದಲ್ಲಿ ಸಾವಿರಾರು ಟಾಪಿಕ್ಗಳ ಮೇಲೆ ವಿಡಿಯೋಸ್ ಅನ್ನ ಮಾಡುವಂತಹ ಸಾವಿರಾರು ಯೂಟ್ಯೂಬ್ ಚಾನಲ್ಗಳು ಬಂದಿದ್ದಾವೆ. ಅದರಲ್ಲಿ ಕೆಲವರು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾಡ್ತಾ ಇದ್ರೆ, ಇನ್ ಕೆಲವರು ಸತ್ಯಾಂಶನ ತೋರಿಸೋದಕ್ಕೋಸ್ಕರ ವಿಡಿಯೋಸ್ ಅನ್ನ ಮಾಡ್ತಿದ್ದಾರೆ. ಇನ್ ಕೆಲವರಂತೂ ಕೇಳಲೇಬೇಡ್ರಿ, ವಿಡಿಯೋಸ್ ಗಳಿಗೆ ತಮ್ನೇಲೆ ಬೇರೆ ಇರುತ್ತೆ, ಒಳಗಡೆ ಟಾಪಿಕ್ ಬೇರೆ ಇರುತ್ತೆ. ಇನ್ ಕೆಲವರು ಕೇವಲ ವ್ಯೂಸ್ಗೋಸ್ಕರ ಏನೇನನ್ನೋ ತೋರಿಸ್ಕೊಂಡು ಸುಳ್ಳು ಗಿಳ್ಳು ಎಲ್ಲ ತೋರಿಸ್ಕೊಂಡು ವಿಡಿಯೋಸ್ ಅನ್ನ ಮಾಡ್ತಿದ್ದಾರೆ. ಸೊ ಇದೇ ತರ ಸುಳ್ಳು ಪಳ್ಳು ಎಲ್ಲ ಹೇಳ್ಕೊಂಡು ಮಾಡುವಂತ ವಿಡಿಯೋಸ್ ಗಳಲ್ಲಿ ನಾನು ಇತ್ತೀಚೆಗೆ ನೋಡಿದಂತಹ ಒಂದು ವಿಡಿಯೋಸ್ ಬಂದು ಗೋಸ್ಟ್ ಹಂಟಿಂಗ್ ವಿಡಿಯೋಸ್, ದೆವ್ವವನ್ನ ಹಿಡಿಯುವಂತ ವಿಡಿಯೋಗಳು. ನಿಮ್ಮ ಮಗನ್ನ ನೀವು ನೋಡ್ಬೇಕಾ ಅಣ್ಣ? ಇಷ್ಟಂತಿದೆ. ಹಲೋ, ಹೇ ಅಲ್ಲಿ ನೋಡು, ಅಲ್ಲಿ ನೋಡು. ನನ್ನ ತಮ್ಮ ಬಂದು SSLC ಅನ್ನ ಮಾಡ್ತಿದ್ದಾನೆ. ಅವನು ಬಂದು ನನಗೆ ಈ ಒಂದು ವಿಡಿಯೋಸ್ ಅನ್ನ ತೋರಿಸ್ತಾ, ದೆವ್ವ ಎಲ್ಲೂ ಇರಲ್ಲ ಅಂತ ಇರ್ತಿಯಲ್ಲ, ಸೊ ಹೋಗ್ಬಿಟ್ಟು ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಹೇಳ್ದ. ನಾನು ಅವನಿಗೆ ದೆವ್ವ ಇರಲ್ಲ ಅಂತ ಹೇಳಿಲ್ಲ. ದೆವ್ವಗಳು ಎನರ್ಜಿ ಅಷ್ಟೇ, ಅದು ಮನುಷ್ಯ ಕಣ್ಣಿಗೆ ಯಾವತ್ತೂ ಕಾಣಲ್ಲ, ಅದು ಮೈ ಮೇಲೂ ಕೂಡ ಬರಲ್ಲಪ್ಪ. ಹಾಗಾಗಿ ದೆವ್ವಗಳು ಸೊ ಇಟ್ಸ್ ಎನ್ ಎನರ್ಜಿ ಅಷ್ಟೇನೆ, ನಾವ್ ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗತ್ತೆ ಅಂತ ಹೇಳಿತ್ತು. ಬಟ್ ಅವ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರು, ನಾನು ದೆವ್ವನೇ ಇಲ್ಲ ಅಂತೀನಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ. ಸೊ ಆ ಒಂದು ವಿಡಿಯೋಸ್ ಅಲ್ಲಿ ಏನಪ್ಪಾ ಇತ್ತು ಅಂದ್ರೆ, ಹಲೋ, ಇಲ್ಲಿ ಯಾರೋ ಅಳ್ತಾ ಇದ್ದು ಸೌಂಡ್ ಕೇಳಿಸ್ತಾ ಇತ್ತು. ಈಗ ನಮ್ಗೆ ಇನ್ನೊಂದ್ಸಲಿ ಸಿಗ್ನಲ್ ಕೊಡಿ ಯಾರಾದ್ರೂ ಇದ್ರೆ. ಇಲ್ಲಿಂದ ಅಳ್ತಿರೋದು ಗೈಸ್, ಇಲ್ಲಿಂದ ಅಳ್ತಿರೋದು. ಬಟ್ ಇಲ್ಲಿ ಹೋಗಕ್ಕಾಗಲ್ಲ ಗೈಸ್. ಯಾರು ಇನ್ನೊಂದ್ಸಲಿ ಅಳ್ತೀರಾ? ಒಂದು 2-3 ಜನ ಒಂದು ಟೀಮ್ ಅನ್ನ ಮಾಡ್ಕೊಂತಾರೆ. ಆ ಒಂದು ಟೀಮ್ ಅವರು ಕೆಲವೊಂದು ಜಾಗಕ್ಕೆ ಹೋಗ್ತಾರೆ. ಅವ್ರು ಹೋಗೋದು ನೈಟ್ ಹೊತ್ತು. ಸೊ ಎಷ್ಟೊತ್ತಿಗೆ ಟೈಮ್ ತೋರಿಸ್ತಾರೆ, 12 ಗಂಟೆ ಸುಮಾರಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ದೆವ್ವವನ್ನ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಅಂದ್ರೆ ಈ ಒಂದು ಮನೆ ಒಳಗಡೆ ಬರ್ತಾರೆ, ಮನೇಲೆಲ್ಲೋ ಶಾಡೋ ತೋರಿಸ್ತಾರೆ, ಹಿಂದೆಗಡೆ ಕಿರ್ಚ್ತಾ ಇರೋ ತರ ತೋರಿಸ್ತಾರೆ, ಮನೆ ಮೇಲ್ಗಡೆ ಓಡಾಡ್ತಾ ಇರೋ ತರ ತೋರಿಸ್ತಾರೆ, ದೂರದಲ್ಲಿ ಅವ್ರ ಹೆಸರು ಕೂಗ್ತಾ ಇರೋ ತರ ತೋರಿಸ್ತಾರೆ. ಸೊ ಈ ತರ ಎಲ್ಲ ವಿಡಿಯೋಸ್ ನ ಕ್ರಿಯೇಟ್ ಮಾಡಿ ಎಡಿಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ಆ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ರು ಕೂಡ ಆ ಒಂದು ಚಾನಲ್ಸ್ಗೆ ವ್ಯೂಸ್ ಏನು ಕಮ್ಮಿ ಇಲ್ಲ ಸ್ನೇಹಿತರೆ. ಆರಾಮಾಗಿ ತಿಂಗಳಿಗೆ ಅವರು ಒಂದು 30-40 ಸಾವಿರ ದುಡ್ಡನ್ನ ತೆಗಿಯೋ ಅಂತ ಅಷ್ಟು ವ್ಯೂಸ್ಗಳು ಅವ್ರಿಗೆ ಸಿಗ್ತಾ ಇದೆ ಇವಾಗಲೇ. ನನ್ನ ಎಕ್ಸ್ಪೀರಿಯನ್ಸ್ ನ ಪ್ರಕಾರ, ನಾನು ಓದಿ ತಿಳ್ಕೊಂಡಿರುವಂತ ಪ್ರಕಾರ, ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಅದು ನಮ್ಮ ಟೈಮ್ ಸಿಕ್ಕಾಪಟ್ಟೆ ಕೆಟ್ಟು ಎರಡೂ ಫ್ರೀಕ್ವೆನ್ಸಿಗಳು, ಅಂದ್ರೆ ನಮ್ಮ ಫ್ರೀಕ್ವೆನ್ಸಿ ಹಾಗೇನೆ ಆ ಒಂದು ಎನರ್ಜಿ ಫ್ರೀಕ್ವೆನ್ಸಿ ಎರಡು ಕೂಡ ಮ್ಯಾಚ್ ಆದ್ರೆ ಮಾತ್ರ ಅಥವಾ ಒಂದು ಎನರ್ಜಿಯನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಹುಲಿಕಲ್ ನಟರಾಜ್ ಅವರು ಕನ್ನಡದ ಫೇಮಸ್ ವಿಡಿಯೋ ಕ್ರಿಯೇಟರ್, ಅಥವಾ ಅವರು ಒಂದು ಪವಾಡ ಪುರುಷ ಅಂತಾನೆ ಹೇಳ್ಬೋದು. ಹುಲಿಕಲ್ ನಟರಾಜ್ ಕಣ್ಣ ಮುಂದೆಯೇ ವಸ್ತುಗಳನ್ನ ಮಾಯ ಮಾಡ್ತಾರೆ, ಇಲ್ಲದ ವಸ್ತುಗಳನ್ನ ಸೃಷ್ಟಿಸ್ತಾರೆ. ಇದು ಬಾನಾಮತಿಯಲ್ಲ, 2 ರಾಸಾಯನಿಕ ವಸ್ತುಗಳ ಸಂಯೋಜನೆಯಿಂದ ಆಗುವ ಪ್ರತಿಕ್ರಿಯೆ. ಸೊ ಹಲವಾರು ಮ್ಯಾಜಿಕ್ ಗಳ ಹಿಂದೆ ಇರುವಂತ ರಹಸ್ಯಗಳನ್ನ, ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯುವಂತ ಪ್ಲೇಸ್ ಗಳನ್ನೆಲ್ಲ ಅವರು ಖುದ್ದಾಗಿ ಅವರೇ ಹೋಗಿ ಅವ್ರ ಟೀಮ್ ಹ್ಯಾಂಡಲ್ ಮಾಡಿ ಅಲ್ಲಿ ನಡೆಯುವಂತ ಆಕ್ಟಿವಿಟೀಸ್ ನ ಬಹಿರಂಗ ಪಡಿಸ್ತಾರೆ. ಅಂದ್ರೆ ಅಲ್ಲಿ ಏನ್ ನಡೀತಾ ಇತ್ತು. ರೀಸೆಂಟ್ ಆಗಿ ನಾನು ಅವರ ಒಂದು ವಿಡಿಯೋಸ್ ನ ನೋಡ್ತಾ ಇದ್ದೆ. ವಿಡಿಯೋನಲ್ಲಿ ರೀಸೆಂಟ್ ಆಗಿ ಅಪ್ಲೋಡ್ ಆಗಿರುವಂತ ವಿಡಿಯೋ ಅದು. ಸೊ ಅಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಮರದಲ್ಲಿ ಯಾರೋ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು, ನಾವು ಹೋಗಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು, ಆಮೇಲೆ ಮನೆ ಮೇಲೆಲ್ಲ ಕಲ್ಲೆಸಿತಾರೆ ಅಂತ. ಅದು ಬಂದು ಅವರ ಒಂದು ಕುಟುಂಬದ 4 ಮನೆಗಳಿಗೆ ಮಾತ್ರ ಆಗ್ತಾ ಇತ್ತು. ಸೊ ಅವರು ಒಂದು 3 ದಿನ ಅಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಪೂರ್ತಿಯಾಗಿ ಎಲ್ಲದನ್ನು ಕೂಡ ಜಾಲಾಡಿ ಆ ಒಂದು ಮರದ ಕೆಳಗಡೆ ಎಲ್ಲ ನುಗ್ಗಾಡಿ, ಸೊ ನುಗ್ದಾಗ ಗೊತ್ತಾಯ್ತು ಅಲ್ಲೊಂದು ಒಬ್ರು ಕುತ್ಕೊಳ್ಳೋಷ್ಟು ಜಾಗ ಇದೆ. ಸೊ ಅವರು ಕುತ್ಕೊಂಡು ಮಾತಾಡ್ತಿರ್ಬೋದು ಅಂತ ಹೇಳ್ಬಿಟ್ಟು ಯಾರೋ ಒಬ್ಬ ಈ ತರ ಮಾತಾಡುವಂತದ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಾನೆ. ಸೊ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂತದ್ದು ಹಂಗ್ ಸುತ್ತಾಕೊಂಡು ಬಂದು ಈ ಒಂದು ಹುಲಿಕಲ್ ನಟರಾಜ್ ಅವರನ್ನ ತಲುಪಿತ್ತು. ಸೊ ಅವರ ಒಂದು ಹುಲಿಕಲ್ ನಟರಾಜ್ ಅವರ ಟೀಮ್ ಹೋಗಿ ಆ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನ ಸಾಲ್ವ್ ಮಾಡಿತ್ತು. ಸೊ ಅಲ್ಲಿ ಏನು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಇರಲಿಲ್ಲ, ಅಲ್ಲಿ ಇದ್ದಿದ್ದು ಮನುಷ್ಯ ದೆವ್ವಗಳು. ಅವರೇ ಹೇಳಿರುವಂತ ಪ್ರಕಾರ ಮನುಷ್ಯ ದೆವ್ವಗಳು ಅಂದ್ರೆ ಆಸ್ತಿ ವಿಚಾರಕ್ಕೋಸ್ಕರ ಇವರೇ ಯಾರೋ ಅವರ ಒಂದು ಫ್ಯಾಮಿಲಿಯ ಮೆಂಬರ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರೋ, ಅದನ್ನ ಪೊಲೀಸ್ ಇನ್ವೆಸ್ಟಿಗೇಷನ್ ಕೂಡ ಕೊಟ್ಟರು ಯಾರು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವರೇ ಕ್ರಿಯೇಟ್ ಮಾಡ್ಕೊಂಡಿರುವಂತದ್ದು ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಯ್ತು ಸ್ನೇಹಿತರೆ. ಅಂತದ್ರಲ್ಲಿ ಇವರು ಆತರ 1000 ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡಿದ್ದಾರೆ. 1000 ಕಡೆ ಹೋಗಿ 1000 ಪ್ಲೇಸ್ ಗಳನ್ನ ವಿಸಿಟ್ ಮಾಡಿ ಎಲ್ಲೋ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನ ಇನ್ನೂ ಹುಡುಕ್ತಾನೆ ಇರ್ತಾರೆ. ಸುಮಾರು ಒಂದು 25-30 ವರ್ಷದಿಂದ ಅವ್ರು ಹುಡುಕ್ತಾನೆ ಇದ್ದಾರೆ. ಅಂಥದ್ರಲ್ಲಿ ಯಾರೋ ಒಬ್ಬ 25-30 ವರ್ಷದ ಏಜ್ ಒಳಗಡೆ ಇರುವಂತ ಹುಡುಗ ಹೋಗಿ ಒಂದು ಮನೆಯಲ್ಲಿ ನಾನು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನ ತೋರಿಸ್ತೀನಿ ಅಂದ್ರೆ ಯಾವ ತರ ನಂಬೋದು? ಸೊ ಇದು ಏನ್ ವಿಡಿಯೋಸ್ ಅನ್ನ ಮಾಡ್ತಿದಾರಲ್ಲ, ಸೊ ಇದು ಬಂದು ಚಿಕ್ಕ ಮಕ್ಕಳು ಅಥವಾ ಯಾರಾದ್ರೂ ನೋಡ್ತಿರುವಂತವ್ರು ಅಥವಾ ತಿಳಿದೇ ಇರೋರು. ಇವಾಗ ನಮ್ಗೆ ಗೊತ್ತು ನೆಗೆಟಿವ್ ಎನರ್ಜೀಸು ಯಾವ ತರ ಬರುತ್ತೆ ಅಂದ್ರೆ ಆ ನೆಗೆಟಿವ್ ಎನರ್ಜಿ ಪರ್ಫಾರ್ಮ್ ಆಗಬೇಕು ಅಂದ್ರೆ ಏನೇನು ಇರಬೇಕು. ಸೊ ಇದೆಲ್ಲದೂ ಕೂಡ ನಾವು ಕೆಲವೊಂದು ಬುಕ್ಸ್ ಅಲ್ಲಾಗಿರ್ಬೋದು, ಕೆಲವೊಂದು ಸೀರೀಸ್ ಅಲ್ಲಾಗಿರ್ಬೋದು, ಫಿಲಮ್ಗಳಲ್ಲಾಗಿರ್ಬೋದು ನೋಡಿ ತಿಳ್ಕೊಂಡು
ಇಟ್ಕೊಂಡಿದ್ದೀವಿ. ಫಿಲಮ್ಗಳಲ್ಲಿ ಒಂದಿದ್ರೆ ಅವರು 9ನ್ನ ಎಳೆದು ತೋರಿಸ್ತಾರೆ. ಬಟ್ ಕೆಲವೊಂದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಬಗ್ಗೆ ಇರುವಂಥ ಬುಕ್ಗಳು, ಡಿಮಾನಾಲಜಿ ಇದೆ, ಸ್ಪಿರಿಚುಯಾಲಿಟಿ ಇದೆ, ಈ ಎರಡರ ಹಿನ್ನೆಲೆ ಏನು ಇಟ್ಕೊಂಡು ಬುಕ್ಗಳನ್ನು ಮಾಡಿರ್ತಾರೆ. ಸೊ ಆ ಒಂದು ಬುಕ್ಗಳನ್ನು ಓದಿದಾಗ ನಮಗೆ ಗೊತ್ತಾಗಿರುವಂಥ ಕೆಲವೊಂದು ವಿಷಯಗಳೇನಪ್ಪ ಅಂದರೆ, ಅಷ್ಟೊಂದು ಈಸಿಯಾಗಿ ಯಾರ ಮೈ ಮೇಲೂ ಕೂಡ, ಅಂದರೆ ಮೈ ಮೇಲೆ ಬರೋದೇ ಇಲ್ಲ. ಸೊ ಎಲ್ಲೂ ಕೂಡ ದೆವ್ವಗಳು ಅಥವಾ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಷ್ಟು ಈಸಿಯಾಗಿ. ಸೊ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಡಿಬೇಕು ಅಂದರೆ, ಅಥವಾ ಒಂದು ಚೇರ್ ಅಥವಾ ಈ ಒಂದು ಮೈಕ್ ಇದ್ ಕಡೆ ಮೂವ್ ಆಗಬೇಕು ಅಂದರೆ ಸಿಕ್ಕಾಪಟ್ಟೆ ಸರ್ಕಲ್ಸ್ ಹಾಕಬೇಕದು. ಸೊ ಅಷ್ಟು ಈಸಿಯಾಗಿ ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು ಆ ಆ್ಯಕ್ಟಿವಿಟಿ ನಡೆಯಲ್ಲ. ಅಂಥದ್ರಲ್ಲಿ ಇವರು ಹೋಗಿ ಒಂದು ಕಡೆ ಆ ಒಂದಷ್ಟು ಎಕ್ವಿಪ್ಮೆಂಟನ್ನು ಇಟ್ಕೊತಾರೆ. ಸೊ ಎಕ್ವಿಪ್ಮೆಂಟ್ಗಳ ಬಗ್ಗೆ ಮುಂದೆ ಮಾತಾಡ್ತೀನಿ. ಸೊ ಎಕ್ವಿಪ್ಮೆಂಟ್ಗಳನ್ನು ಇಟ್ಕೊಂಡು ಅಲ್ಲಿ ಎನರ್ಜಿ ಬಂತು, ಮೇಲೆಲ್ಲ ಓಡಾಡ್ತು, ಮೈ ಮೇಲೆ ಬಂದಂಗಾಯಿತು. ಸೊ ಈ ಥರ ಎಲ್ಲ ವೀಡಿಯೋಸ್ಗಳನ್ನು ಮಾಡಿ ಹಾಕ್ತಾ ಇದ್ದಾರೆ. ಇದು ಚಿಕ್ಕ ಮಕ್ಕಳ ಮೇಲಾಗಿರ್ಬೋದು ಅಥವಾ ಗೊತ್ತಿಲ್ಲದವ್ರ ಮೇಲೆ ಸಿಕ್ಕಾಪಟ್ಟೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ಇವಾಗ ನಾನಿರುವಂಥದ್ದು ರಾಜರಾಜೇಶ್ವರಿ ನಗರದಲ್ಲಿ. ಇಲ್ಲಿ ಎಷ್ಟೊಂದು ಕಡೆ ಕಾರ್ಡ್ ಥರನೇ ಒಂದೊಂದು ಸಿಂಗಲ್ ಮನೆಗಳಿದ್ದಾವೆ. ಎಷ್ಟೊಂದು ಕಡೆ ಇದೆ ಕಾರ್ಡ್ ಥರ. ಅಲ್ಲೆಲ್ಲ ಜನ ಓಡಾಡ್ತಿರ್ತಾರೆ. ಅಂದರೆ ನೈಟ್ ಹೊತ್ತು ಅಥವಾ ಎಲ್ಲೋ ಕೆಲಸದಿಂದ ಬರಬೇಕಾದ್ರೆ ಒಬ್ಬೊಬ್ಬರೇ ಲೇಡೀಸು ಈ ಥರ ಓಡಾಡ್ತಿರ್ತಾರೆ. ಇವ್ರು ಹೋಗ್ಬಿಟ್ಟು ಆ ಥರ ಒಂದು ಪ್ಲೇಸ್ನಲ್ಲಿ ಇಲ್ಲಿ ಏನೋ ಇದೆ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ಬಿಟ್ಟು ತೋರಿಸ್ಬಿಟ್ರೆ ಓಡಾಡಬೇಕಾದ್ರೆ ನಮಗೇನೆ ಭಯ ಆಗುತ್ತೆ. ಯಾಕಪ್ಪ ಅಂದ್ರೆ ಒಂದು ವಿಡಿಯೋ ಇನ್ ಕೇಸ್ ಏನೋ ನಾನು ನೋಡ್ಬಿಟ್ಟು ನಾವು ಓಡಾಡ್ತಿದ್ರೆ ನಮಗೆ ಭಯ ಆಗುತ್ತೆ. ನೆಕ್ಸ್ಟ್ ಟೈಮ್ ನಾವು ಅಲ್ಲಿಂದ ಓಡಾಡೋದೇ ಬಿಟ್ಬಿಡ್ತೀವಿ. ಯಾರು ಗೊತ್ತು, ಒಂದು ಹಳ್ಳಿ ಹತ್ರ ಹೋಗ್ಬಿಟ್ಟು ಇವ್ರು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಆ ಒಂದು ಹಳ್ಳಿಗೆ ಅದೇ ಮೇನ್ ರೋಡ್, ಅಂದರೆ ಇವ್ರೇನು ವಿಡಿಯೋ ಮಾಡ್ತಿರ್ತಾರೆ ಅದೇ ಮೇನ್ ರೋಡ್ ಆಗಿದ್ರೆ ಅಲ್ಲಿಂದ ಓಡಾಡುವಂಥವ್ರು ರಾತ್ರಿ ಹೊತ್ತು ಓಡಾಡೋದೇ ಇಲ್ಲ, ಕಮ್ಯುನಿಕೇಷನ್ನೇ ಕಟ್ಟಾಗತ್ತೆ. ಸೊ ಹೀಗಿರಬೇಕಾದ್ರೆ ಈ ಥರ ವೀಡಿಯೋಸ್ಗಳಿಂದ ಏನನ್ನ ತೋರಿಸ್ತಿದ್ದೀರಾ? ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ವೀಡಿಯೋಸ್ನ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ನೀಟಾಗಿ ಬರ್ದಿದ್ದೀರಾ ಇಂಗ್ಲೀಷ್ನಲ್ಲಿ. ಎಷ್ಟು ಜನಕ್ಕೆ ಡಿಸ್ಕ್ರಿಪ್ಷನನ್ನು ಓದುವಂಥ ಅಭ್ಯಾಸ ಇದೆ? ಯೂಟ್ಯೂಬ್ ವೀಡಿಯೋಸ್ನ ನೋಡಬೇಕಿದ್ರೆ ಎಷ್ಟು ಜನಕ್ಕೆ ಡಿಸ್ಕ್ರಿಪ್ಷನ್ ಓದುವಂಥ ಅಭ್ಯಾಸ ಇದೆ? ಸುಮಾರು ಜನಕ್ಕಿರಲ್ಲ. ಹಾಗೆಯೇ ಈ ಒಂದು ವೀಡಿಯೋಸ್ನ ಸ್ಟಾರ್ಟಿಂಗ್ನಲ್ಲೇ ಡಿಸ್ಕ್ಲೈಮರ್ ಹಾಕ್ಬಿಟ್ಟು, ಸೊ ಅದಾದ್ಮೇಲಿಂದ ಬಾಯ್ಬಿಟ್ಟು ಸ್ವಲ್ಪ ಹೇಳಿದ್ರೆ ನಾವು ಇದನ್ನೆಲ್ಲ ಮಾಡ್ತಿರುವಂಥದ್ದು ಎಂಟರ್ಟೈನ್ಮೆಂಟ್ ಪರ್ಪಸ್ಸು, ಅಲ್ಲಿ ಏನೂ ಇಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಇವರ ಆ್ಯಕ್ಟಿಂಗ್ ಯಾವ ರೇಂಜಲ್ಲಿ ಇರುತ್ತೆ ಅಂದರೆ, ಸೀರಿಯಸ್ಲಿ ಇವ್ರಿಗೇನಾದರೂ ಯಾವುದಾದ್ರೂ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ರಿಲೇಟೆಡ್ ಒಂದು ಫಿಲಮಲ್ಲಿ ಚಾನ್ಸ್ ಕೊಟ್ಬಿಟ್ರೆ ಆ ಫಿಲಮ್ನಲ್ಲಿ ಡೈರೆಕ್ಟ್ ಹೇಳೇ ಕೊಡೋದು ಬೇಡ, ಇವರೇನ ಅಷ್ಟು ನೀಟಾಗಿ ಆ್ಯಕ್ಟಿಂಗನ್ನು ಮಾಡ್ತಾರೆ. ಸೊ ಅಷ್ಟು ನೀಟಾಗಿರುವಂಥ ಆ್ಯಕ್ಟಿಂಗ್ ಪ್ರದರ್ಶನ ಇವ್ರು ಕೊಡ್ತಿರುವಂಥದ್ದು. ಎಡಿಟಿಂಗು ಕೂಡ ಅಷ್ಟೇ ನೀಟಾಗಿ ಮಾಡ್ತಾರೆ. ಇವರು ಕೆಲವೊಂದಷ್ಟು ಎಕ್ವಿಪ್ಮೆಂಟ್ಗಳನ್ನು ಯೂಸ್ ಮಾಡ್ತಾರೆ. ಒಂದು ನೈಟ್ ವಿಷನ್ ಕ್ಯಾಮೆರಾಸು, ಇನ್ನೊಂದು ಗೋಪ್ರೋ ಆ್ಯಕ್ಷನ್ ಕ್ಯಾಮೆರಾ, ಇನ್ನೊಂದು ದೊಡ್ಡ ಲೈಟು, ಒಂದೇ ಒಂದು ಲೈಟನ್ನು ಇಟ್ಕೊಂಡಿರ್ತಾರೆ. ಫಾರಿನಲ್ಲಿ ನೀವು ಕೆಲವೊಂದು ವೀಡಿಯೋಸ್ ಅಥವಾ ಕೆಲವೊಂದು ಫಿಲಮ್ಗಳ ಬಗ್ಗೆ ನೋಡಿದ್ದೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ. ಸೊ ಅಥವಾ ತಿಳ್ಕೊಂಡಿದ್ದೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ. ಒಂದು ದೆವ್ವವನ್ನು ಹಿಡಿಬೇಕು ಅಂದರೆ, ಈ ಮನೆಯಲ್ಲಿ ಒಂದು ದೆವ್ವ ಸೇರ್ಕೊಂಡಿದ್ದೆ, ಇದನ್ನು ಹಿಡಿಬೇಕು ಅಂದರೆ 4 ಮೂಲೆಗೂ ಒಂದೊಂದು ನೈಟ್ ವಿಷನ್ ಕ್ಯಾಮ್ರಾಗಳನ್ನು ಹಾಕಿರ್ತಾರೆ, ಮೋಷನ್ ಸೆನ್ಸಾರ್ ಕ್ಯಾಮ್ರಾಗಳನ್ನು ಇಟ್ಟಿರ್ತಾರೆ. ಅವರ ಒಂದು ಸೇಫ್ಟಿಗೆ ಆಚೆ ಸಿಕ್ಕಾಪಟ್ಟೆ ಜನನೂ ಕೂಡ ಇರಿಸ್ಕೊಂಡಿರ್ತಾರೆ. ಒಂದು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ನ ಕ್ಯಾಪ್ಚರ್ ಮಾಡ್ಕೊಬೇಕು ಅಂದರೆ ಮೂಲೆಯಲ್ಲೂ ಒಂದೊಂದು ಕ್ಯಾಮ್ರಾ ಇಟ್ಟು ಮೂಲೆಯಲ್ಲೂ ಒಂದೊಂದು ಎಕ್ವಿಪ್ಮೆಂಟ್ ಇರ್ತಾರೆ. ಆ ಒಂದು ಎಕ್ವಿಪ್ಮೆಂಟ್ಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಇವರು ಯೂಸ್ ಮಾಡುವಂಥ ಎಕ್ವಿಪ್ಮೆಂಟ್ಗಳು ನೈಟ್ ವಿಷನ್ ಕ್ಯಾಮೆರಾ ಬಂದು ಅಮೆಝಾನ್ನಲ್ಲಿ ಒಂದು 5,000, 6,000, 7,000, 10,000 ಒಳಗಡೆ ಸಿಕ್ಬಿಡುತ್ತೆ. ನಾರ್ಮಲ್ ಗೋಪ್ರೋ ಬಂದು ಒಂದು 30,000 ಒಳಗಡೆ ಸಿಗುತ್ತೆ. ಅದನ್ನು ರೆಂಟಿಗೆ ಬೇಕಾದರೂ ತೊಗೋಬೋದು. ನಾರ್ಮಲ್ ಫೋನ್ ನನ್ನ ಹತ್ರನೂ ಇದೆ, ನಿಮ್ಮ ಹತ್ರನೂ ಇರುತ್ತೆ. ಸೊ ಅದರಲ್ಲಿ ಹೋಗಿ ಒಂದು ಲೈಟನ್ನು ಹಾಕ್ಕೊಂಡು ಇಬ್ಬರೇ ಹೋಗಿ ವಿಡಿಯೋವನ್ನು ಮಾಡುವಂಥದ್ದು. ಸೊ ನೀವು ಧೈರ್ಯಶಾಲಿಗಳು ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗಿ ಇಬ್ಬರೇ ವೀಡಿಯೋಸ್ ಮಾಡ್ತಿದ್ದೀರಾ, ಯಾವ ರೀಸನ್ಗೆ ಇಬ್ಬರೇ ಹೋಗ್ಬಿಟ್ಟು ಆ ಥರ ಎಲ್ಲ ವೀಡಿಯೋಸ್ನ ತೋರಿಸ್ತಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಲ್ಲ. ಸೊ ಇನ್ನೊಂದು ಎಕ್ವಿಪ್ಮೆಂಟು ಮೇಯ್ನಾಗಿ ಇದ್ರ ಬಗ್ಗೆ ಮಾತಾಡಬೇಕು. ಡೋಸಿಂಗ್ ರಾಡ್ಸ್ ಅನ್ನುವಂಥದ್ದು, ಇದನ್ನು ತುಂಬ ಹಿಂದೆಯಿಂದ ಯೂಸ್ ಮಾಡ್ಕೊಂಡು ಬರ್ತಿದ್ದಾರೆ ಸ್ನೇಹಿತರೆ. ನೀವು 2 ಕಡ್ಡಿಯನ್ನು ಇಟ್ಟು ಹಿಂಗೆ ಕವಲು ಕಡ್ಡಿಯನ್ನು ಇಟ್ಬಿಟ್ಟು ನೀರು ಕೆಳಗಡೆ, ಅಂದರೆ ಬೋರ್ವೆಲ್ಲಲ್ಲಿ ನೀರು ಇದೆಯಾ ಅಂತ ಹೇಳ್ಬಿಟ್ಟು ಪಾಯಿಂಟ್ ಮಾಡೋರನ್ನ ನೀವೇನಾದರೂ ಕೆಲವು ಜನ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಅದು ಹಿಂಗೆ ಇಟ್ಕೊತಾರೆ 2 ಕಡ್ಡಿಗಳನ್ನು. ಸೊ ಅದು ನೀರಿದ್ರೆ ಅದು ತಿರುಗತ್ತೆ. ಸೊ ಆ ಒಂದು ಕಡ್ಡಿಗಳು ತಿರುಗತ್ತೆ. ಸೊ ಇದೇ ಒಂದು ಮೆಥಡ್ನ ಮೇಲೆ ವರ್ಕ್ ಆಗುವಂಥದ್ದು ಡೋಸಿಂಗ್ ರಾಡ್ಸ್. ಡೋಸಿಂಗ್ ರಾಡ್ಸ್ ಯೂಶುವಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಭೂಮಿಯ ಒಳಗಡೆ ಏನಿರ್ಬೋದು ಅಂತ ಹೇಳ್ಬಿಟ್ಟು ಒಂದು ತಿಳ್ಕೊಳ್ಳೋದಕ್ಕೋಸ್ಕರ. ಅದರಲ್ಲೂ 30 to 40% ಚಾನ್ಸ್ ಇರುತ್ತೆ ಗೊತ್ತಾಗ್ಲಿಕ್ಕೋಸ್ಕರ. ಸೊ ಯೂಸ್ ಮಾಡ್ತಾರೆ. ಯೂಶುವಲಿ ಈ ನೀರನ್ನು ಕಂಡುಹಿಡಿಯೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇವರು ಆ ರಾಡ್ಗಳನ್ನು ಹಿಡ್ಕೊಂಡು ಎಸ್ಸಾ ನೋನ ಹೇಳು ಅಂತ. ಏನು ಗುರು ಅದು, ಹೋಗ್ಬಿಟ್ಟು ದೆವ್ವನ ಮಾತಾಡ್ಸೋದಂತೆ. ಅದಕ್ಕೆ ನಾವು ಬಂದಿರೋದು ನಿನ್ಗೆ ಇಷ್ಟ ಆಯ್ತಾ, ಇಷ್ಟ ಇದ್ದರೆ ಹ್ಞೂ ಅನ್ನು, ಇಷ್ಟ ಇರಲಿಲ್ಲ ಅಂದರೆ ಹ್ಞೂ ಅನ್ನು ಅಂದರೆ ಅವೆರಡು ಹಿಂಗಿರೋ ಕಡ್ಡಿಗಳು ಹಿಂಗಾಗ್ಬಿಡ್ತದೆ. ಹಿಂಗೆ ಬಂದರೆ ಎಸ್ ಅಂತ ಹೇಳ್ಬಿಟ್ಟು ಹಿಂಗೆ ಆಗೋಗ್ಬಿಟ್ರೆ ನೋ ಅಂತ ಹೇಳ್ಬಿಟ್ಟು. ಸೀರಿಯಸ್ಲಿ ನಾನು ರೀಸೆಂಟಾಗಿ ಅವನು ಬೈದು ಬಂದಿದ್ದೀನಿ, ಈ ಥರ ಎಲ್ಲ ವೀಡಿಯೋಸ್ ನೋಡ್ಬೇಡ, ಓದೋದ್ರ ಮೇಲೆ ಫೋಕಸ್ ಮಾಡು, ಎಜುಕೇಟೆಡ್ ಆಗಿ ಸ್ವಲ್ಪನಾದರೂ, ಆಮೇಲೆ ನಿನಗೆ ಗೊತ್ತಾಗತ್ತೆ ಈ ಥರ ವೀಡಿಯೋಸ್ಗಳು ಯಾವ ಥರ ಅಂತ ಹೇಳ್ಬಿಟ್ಟು. ನಾನು ಆಗಲೇ ಕ್ರಿಯೇಟಿಂಗ್ ಮತ್ತು ಎಡಿಟಿಂಗ್ ಅಂದೆ. ಇದರಲ್ಲಿ ಅವರ ಎಡಿಟಿಂಗ್ ಮತ್ತು ಕ್ರಿಯೇಷನ್ ಲೆವೆಲ್ಲು ಬೆಂಕಿ ಐತೆ ಸ್ನೇಹಿತರೆ. ನನಗೂ ಆ ಥರ ಎಡಿಟ್ ಮಾಡೋಕ್ಕೆ ಬರಲ್ಲ. ಸೀರಿಯಸ್ಲಿ ಅವರು ಒಂದು ಸಣ್ಣ ಕ್ಲೂನು ಕೂಡ ಕೊಡಲ್ಲ. ಒಂದು ಕಡೆಯಿಂದ ಈಚೆ ಕಿಟಕಿ ಇದೆ, ಕಿಟಕಿ ಖಾಲಿ ಇದೆ.
ಸೊ ಈಚೆಗಡೆಯಿಂದ ಇವರು ನಿಂತ್ಕೊಂಡು ಒಂದು ಡೋರ್ ಹತ್ರ ಇದ್ರೊಳಗಡೆ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತಾರೆ ಒಂದು ದೆವ್ವನ, ಇದ್ರೊಳಗಡೆ ಇದೆ ಅಂತ ಹೇಳ್ಬಿಟ್ಟು. ಸಡನ್ ಆಗಿ ಇನ್ನೊಬ್ಬ ಹಿಂದೆಯಿಂದ ತೆಲುಗಲ್ಲಿ ಹೇಳ್ತಾನೆ, ನೀನು ಹೋಗ್ಬೇಡ ಒಳಗಡೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು, ಇಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಕೋತಾನೆ. ಸಡನ್ ಆಗಿ ಡೋರ್ ಕ್ಲೋಸ್ ಆಗಿಬಿಡುತ್ತೆ. ಡೋರ್ ಕ್ಲೋಸ್ ಆಗುತ್ತೆ, ಮತ್ತೆ ಓಪನ್ ಮಾಡ್ಕೊತಾನೆ, ಒಂದು 2 ಸಲ ತಳ್ತಾನೆ, ಅದು ಡೋರ್ ಬಿಡಲ್ಲ, ಕ್ಲೋಸ್ ಆಗಿರುತ್ತೆ. ಮತ್ತೆ ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ತಾನೆ, ಒಳಗಡೆ ಏನೂ ಇರಲ್ಲ, ಹಿಂದೆ ಕಿಟಕಿ ಓಪನ್ ಆಗಿರುತ್ತೆ. ಸೊ ಯಾರಾದರೂ ಒಂದು ರಾಡಿಂದ ಕೂಡ ತಳ್ಳಿರ್ಬೋದು, ಅಥವಾ ಒಂದು ಕಡ್ಡಿಯಿಂದ ಅಥವಾ ಅಲ್ಲಿಂದ ತಳ್ಳಿ ಅವನು ಬರುವಂಥ ಟೈಮ್ಗೆ ಎಕ್ಸಿಟ್ ಆಗಿರ್ಬೋದು. ಬಟ್ ಆ ಬರುವಂಥ ಟೈಮಲ್ಲಿ 2 ಕ್ಯಾಮ್ರಾ ಆ್ಯಂಗಲ್ಗಳು ಶಿಫ್ಟ್ ಆಗುತ್ತೆ. ಸೊ ಆ ಕ್ಯಾಮ್ರಾ ಆ್ಯಂಗಲ್ ಶಿಫ್ಟ್ ಆಗಬೇಕಿದ್ರೆ ಏನು ಬೇಕಾದರೂ ಆಗಿರ್ಬೋದಲ್ವಾ, ನಾವೇನು ಬ್ಯಾಕ್ ಎಂಡಲ್ಲಿ ನೋಡಿರ್ತೀವ. ಅದು ಇಬ್ಬರೇ ಹೋಗ್ಬಿಟ್ಟು ಹೆಂಗೂರು. ಸೊ ದಯವಿಟ್ಟು ಈ ಥರ ವೀಡಿಯೋಸ್ನ ಮಾಡಬೇಡಿ ಅಂತ ಏನೋ ನಾನು ಹೇಳ್ತಾ ಇಲ್ಲ. ನಿಮ್ಗೇನಾದರೂ ಆ ಥರ ನಿಜವಾಗ್ಲೂ ಇಲ್ಲ ಗುರು ಇಲ್ಲಿ ದೆವ್ವ ಇದ್ದೇ ಇತ್ತು, ನಿಜವಾಗ್ಲೂ ಐತೆ ಅನ್ನೋದಾದರೆ ಆ ಒಂದು ಪ್ಲೇಸ್ನ ಗುರ್ತಿಟ್ಕೊಂಡು ಹುಲಿಕಲ್ ನಟರಾಜ್ ಅವ್ರನ್ನ ಹೆಂಗಾದರೂ ಮಾಡಿ ಏನು ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ. ಅಲ್ಲಿರೋದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ವೀಡಿಯೋ ಮಾಡ್ಬಿಟ್ಟು ಅವ್ರಿಗೆ ಕಳಿಸ್ಬಿಟ್ಟು ಅಲ್ಲಿ ಕೆಳಗಡೆ ಅವ್ರದ್ದೊಂದು ಮೇಲ್ ಐಡಿ ಅಥವಾ ಒಂದು ವಾಟ್ಸಪ್ ನಂಬರ್ ಏನೋ ಕೊಟ್ಟಿರ್ತಾರೆ. ಸೊ ಅವ್ರಿಗೆ ರೀಚ್ ಆದರೆ ಸಾಕು, ಅವ್ರು ಆರಾಮಾಗಿ ಅವರೇ ಬರ್ತಾರೆ, ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ನ ಕ್ಲಿಯರ್ ಮಾಡ್ತಾರೆ. ಸೊ ನಿಮ್ಮ ಚಾನಲ್ಗೂ ದೊಡ್ಡ ಹೆಸರು ಬರುತ್ತೆ, ನಿಮ್ಮ ವೀಡಿಯೋಸ್ಗೂ ದೊಡ್ಡ ಹೆಸರು ಬರುತ್ತೆ. ಅವ್ರಿಗೂ ಕೂಡ ನಿಜವಾದ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ನ ಅವ್ರೇನು ಇಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಒಂದೂ ಮಾಡಿಲ್ಲ ಅಂತಿದ್ರಲ್ಲ, ನಿಮ್ಮಿಂದ ಎಲ್ಪ್ ಕೂಡ ಆಗುತ್ತೆ. ಅದಾದರೂ ಮಾಡಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಯಾಕೆ ಈ ಥರ ಸುಳ್ಳು ವೀಡಿಯೋಸ್ನ ಕ್ರಿಯೇಟ್ ಮಾಡಿಕೊಂಡು ಜನರಿಗೆ ಭಯ ಪಡಿಸ್ಕೊಂಡು. ಹೌದು ವ್ಯೂಸ್ ಬರುತ್ತೆ, ಅಫ್ಕೋರ್ಸ್ ಎಂಟರ್ಟೈನ್ಮೆಂಟು ಚೆನ್ನಾಗಿರುತ್ತೆ, ನಾನು ಕೂಡ ವೀಡಿಯೋಸ್ ನೋಡಿದೆ, ನಿಮ್ಮ ವೀಡಿಯೋಸ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಎಡಿಟಿಂಗ್ ಚೆನ್ನಾಗಿರುತ್ತೆ. ಬಟ್ ಅದನ್ನು ಮೊದಲೇ ಹೇಳ್ಬಿಡ್ಬೇಕು, ಅಟ್ಲೀಸ್ಟ್ ಲಾಸ್ಟಲ್ಲಾದರೂ ಹೇಳ್ರಿ, ವೀಡಿಯೋ ಕೊನೆಯಲ್ಲಾದರೂ ಹೇಳ್ರಿ, ಇಲ್ಲೇನೂ ನಡೆದಿಲ್ಲಪ್ಪ, ನಾವೇ ಎಲ್ಲ ಕ್ರಿಯೇಟ್ ಮಾಡಿರೋದು ಅಂತ 1-2 ಬ್ಯಾಕ್ ಎಂಡಲ್ಲಿ ಹಾಕ್ರಿ. ಮೂವೀಸ್ ಥರನಾದರೂ ಮಾಡಿರಿ, ಏನೋ ಒಂದು ಮಾಡಿ. ಅದನ್ನು ಬಿಟ್ಬಿಟ್ಟು ಡೈರೆಕ್ಟಾಗಿ ಇಲ್ಲೇನೋ ನಡೀತು ಅನ್ನೋ ಥರ ಆ್ಯಕ್ಟಿಂಗ್ ಮಾಡುವಂಥದ್ರಿಂದ ನನ್ನ ತಮ್ಮ ಇರ್ತಾನಲ್ಲ, ಸೊ ಆ ಏಜ್ ಅವ್ರಿಗೇನು ಸರಿಯಾಗಿ ಗೊತ್ತೇ ಇರಲ್ಲ, ಇನ್ನು ಇವಾಗ ಆಚೆ ಬಂದು ನೋಡ್ತಾ ಇರ್ತಾರೆ ಪ್ರಪಂಚನ. ಸೊ ಅಂಥವರು ಈ ಒಂದು ವೀಡಿಯೋಸನ್ನೆಲ್ಲ ನೋಡಿದಾಗ, ಊರವನೇ ಯಾರೋ ಒಬ್ಬ ಈ ಒಂದು ವೀಡಿಯೋನ ನೋಡಿದಾಗ ಊರಲ್ಲಿರೋ ಸ್ಕೂಲಲ್ಲಿರೋರ್ಗೆ ಎಲ್ಲರಿಗೂ ಕೂಡ ಹೇಳ್ಬರ್ತಾನೆ. ಸೊ ಹೇಳಿ ಅವನೇನೋ ರಾತ್ರಿ ಹೊತ್ತು ಇಲ್ಲ ಯಾರೋ ಬಂಡ ಏರಿಯಾ ಮಾಡಿಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗಿ ಅಲ್ಲಿ ಏನೋ ಒಂದು ಇವರೇನೇ ಏನೋ ಕ್ರಿಯೇಟ್ ಮಾಡ್ಕೊಂಡು ಓಡ್ ಬರೋಕ್ಕೆ ಹೋಗಿ ಬಿದ್ದೋ ಎದ್ದೋ, ಅಥವಾ ಯಾರೋ ಬಂದು ಎಣ್ಣೆ ಹೊಡಿತಿರೋರು ಏನೋ ಪ್ರಾಬ್ಲಮ್ ಮಾಡಿ ಏನೋ ಒಂದು ಆಗೋದು ಬೇಡ. ಅದರಿಂದ ಆ ವೀಡಿಯೋಸಿಂದ ಏನು ಕೆಟ್ಟಾಗೋದು ಬೇಡ. ಯೂಟ್ಯೂಬಲ್ಲಿರುವಂಥ ವೀಡಿಯೋಸಿಂದ ಒಳ್ಳೇದಾಗಬೇಕು. ನಾವೇನೋ ಒಂದನ್ನು ಕೊಡ್ತಿದ್ದೀವಿ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ದೀವಿ ಅಂದರೆ ಅದನ್ನು ನೋಡಿದ್ರೆ ಯಾರಿಗಾದ್ರೂ ಒಳ್ಳೇದಾಗಬೇಕು. ದಯವಿಟ್ಟು ಒಳ್ಳೇದಾಗಬಾರ್ದು ಅಥವಾ ಏನು ಯೂಸ್ ಇಲ್ಲ ಅನ್ನೋದಾದರೆ ವೀಡಿಯೋಸನ್ನು ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಏನು ತಪ್ಪು ಮಾಹಿತಿ ಇರುವಂಥ ವೀಡಿಯೋಸನ್ನು ಮಾಡಿ ಜನರ ದಾರಿ ತಪ್ಪಿಸ್ಬೇಡಿ ಅಂತ ಈ ಒಂದು ವೀಡಿಯೋದಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ಕೈ ಮುಗಿದು ಕೇಳ್ಕೊತೀನಿ. ಸೊ ನೀವೇ ಸ್ಟಾರ್ಟಿಂಗಲ್ಲಿ ಒಂದು ಡಿಸ್ಕ್ಲೇಮರನ್ನು ಕೊಟ್ಟು ವೀಡಿಯೋವನ್ನು ಸ್ಟಾರ್ಟ್ ಮಾಡಿ ಅಥವಾ ಎಂಡಿಂಗ್ನಲ್ಲಿ ಹೇಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್.